2024ರ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರು ಯಾವ ಮುಖ ಇಟ್ಕೊಂಡು ಮತ ಕೇಳ್ತಾರಂತ ನಾನು ಒಂದು ಯುವಕರಿಗೆ ಹಾಗೂ ಎಲ್ಲ ಹಿರಿಯರಿಗೂ ಕೇಳಕ್ಕೆ ಬಯಸ್ತೇನೆ. ಯುವಕರಿಗೆ ಏನು ಮಾಡತ್ತಾರೆ ಬಿ ಜೆ ಪಿಯವರು ಬರೀ ದಾರಿ ತಪ್ಪಿಸುವಂಥ ಕೆಲಸ ಮಾಡತ್ತಾರೆ. ಏನಂತ ಹೇಳ್ತಾರೆ, ಮೋದಿ ನೋಡಿ ಓಟ್ ಕೊಡ್ರಿ, ಅದು ಕ್ಯಾಂಡಿಡೇಟ್ ನೋಡಿ ಓಟ್ ಕೊಡೋಂಗಿಲ್ಲ, ಇವ್ರ ಅಭಿವೃದ್ಧಿ ಹೆಸರು ಮಾತ್ರ ಓಟ್ ಕೇಳೋಂಗಿಲ್ಲ. ಈಗ ಒಂದು ಉದಾಹರಣೆ ಹೇಳಕ್ಕೆ ಬಯಸ್ತೇನೆ. ನಾನು ಒಂದು ಉದಾಹರಣೆ ಏನಪ್ಪ ಅಂದ್ರೆ, ಇವತ್ತು ನಾನು ನಾಳೆ ಮದುವೆ ಹಾಕೊಂಡೇನೆ, ಇವತ್ತು ನಮ್ಮ ಅಪ್ಪನೇ ನೋಡಿ ನಾ ಮಾಡ್ಕೊಳಂಗಿಲ್ಲ, ನನಗೆ ಏನು ಮನಸ್ಸಿನಾಗ ಬರ್ತೈತೆ ನಾ ಅದನ್ನು ಮಾಡವ ಅಂದ್ರೆ ಇವ್ರದ್ದೇನು ಮಕ್ಕಳು ಬೇರೆ ಮಾಡೋರು, ಅಪ್ಪ ಇವ್ ಅಂತ ಹೇಳೋರು. ಹಿಂಗಾಗಿ ಇಂಥವನ್ನ ಮೊದಲು ನರೇಂದ್ರ ಮೋದಿ ಅವರಿಗೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂದ್ರೆ, ಇಲ್ಲಿವರೆಗೂ 2 ಕೋಟಿ ಉದ್ಯೋಗ ಅಲ್ಲ ಪಕೋಡ ಮಾರಂತಾರ. ಇವತ್ತು ಬಿ ಜೆ ಪಿ ಅವ್ರು ಹೇಳ್ತಾರ ಸಂವಿಧಾನ ಚೇಂಜ್ ಮಾಡ್ತೇವೆ ಅಂತೇಳಿ. ಇವ್ರು ದಮ್ ಬಿದ್ರೆ ತಾಕತ್ತಿದ್ರೆ ಸಂವಿಧಾನ ಚೇಂಜ್ ಮಾಡಿ, ಇವ್ರು ಬೇರೆ ಚೇಂಜ್ ಮಾಡಿದ್ರೆ ಇಲ್ಲ ರಕ್ತಪಾತ ಆಗಿ ಭೀಮಾಗೋರು ಆಗತ್ತೆ ಅಂತ ಹೇಳಕ್ ಬಯಸ್ತೇನೆ. ಇವತ್ತು ನರೇಂದ್ರ ಮೋದಿ ಅವ್ರ ಕೊಡುಗೆ ಏನಿದೆ ನಮ್ಮ ಧಾರವಾಡ ಜಿಲ್ಲೆಗೆ? ಇವತ್ತು ಬರೀ ಶೂನ್ಯ, ಅಭಿವೃದ್ಧಿ ಮಾತ್ರ ಶೂನ್ಯ. ಒಂದು ಯುವಕರಿಗೆ ಉದ್ಯೋಗ ಕೊಡಲಿಲ್ಲ, ಮಹಿಳೆಯರಿಗೆ ಉದ್ಯೋಗ ಕೊಡಲಿಲ್ಲ. ಇವತ್ತು ಬಡವ್ರ ಮ್ಯಾಗ ಎಷ್ಟೇ ಜಿ ಎಸ್ ಟಿ ಹಾಕ್ತಿದ್ದಾರೆ, ಒಂದು ಚಪ್ಪಲಿ ಮ್ಯಾಗ ಸದ್ಯ ಜಿ ಎಸ್ ಟಿ ಹಾಕ್ತಾರೆ. ಇಂಥ ನಾಲಾಯಕ್ ಬಿ ಜೆ ಪಿ ಪಕ್ಷಕ್ಕೆ ಯಾರೂ ಮತ ಹಾಕಬೇಡಿ. ಈ ಬಾರಿ ನಮ್ಮ ಧಾರವಾಡ ಲೋಕಸಭೆ ಬದಲಾವಣೆಗಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಒಂದು ಓಟ್ ಹಾಕಿ, ಒಬ್ಬ ಯುವಕ ಅದಾನ, ಈ ಬಾರಿ ಅವರು ಪಾರ್ಲಿಮೆಂಟ್ ಕಳಿಸಿದ್ರೆ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಬೋದು. ಈ ಬಾರಿ ಧಾರವಾಡ ಲೋಕಸಭೆ 2 ಲಕ್ಷ ಅಂತರದಿಂದ ನಾವು ಕಾಂಗ್ರೆಸ್ ಪಕ್ಷ ಗೆಲ್ತೈತಿ. ಜೋಶಿ ಅವ್ರ ಮನೆ ಕಳಿಸ್ತೇವೆ ಅಂತೇಳಿ ನಾವು ಹೇಳ್ತೇವೆ. ಜೈ ಕಾಂಗ್ರೆಸ್. ನಮಗೆ ಧರ್ವಂದ ಮಾತಿಂದ ಸವಲತ್ತಾಗೈತಿ. ನಮ್ಮ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಬಸ್, ಕರೆಂಟು, ಮಹಿಳೆಯರಿಗೆ 2,000 ರೂಪಾಯಿ, 5 ಗ್ಯಾರಂಟಿ ಏನಿತ್ತು ಆ ಗ್ಯಾರಂಟಿ 10 kg ರೇಷನು ನಮ್ಗೆ ಗ್ಯಾರಂಟಿ ಹೆಂಗೆ ಹೇಳಿದ್ರು ಹಂಗೆ ನಮ್ಗೆ ಎಲ್ಲ ಗ್ಯಾರಂಟಿ ಬಂದು ಮುಟ್ಟಿದ್ದಾವು. ಸವಲತ್ತು ಎಲ್ಲ ಸೌಲಭ್ಯ ಆಗೈತಿ. ನಾವು ನಾವು ಕಾಂಗ್ರೆಸ್ಗೆ ಬಿಡೋದಿಲ್ಲ. ಯಾವಾಗ ಆಗಲಿ ನಮ್ಮ ಓಟು ಕಾಂಗ್ರೆಸ್ಗೆ, ನಮ್ಮ ಓಟು ಕಾಂಗ್ರೆಸ್ಗೆ. ಇನ್ನೋದು ಅವರಿಗೆ ಈ ಪಟ ನಾವು ಪ್ರಚಂಡ ಬಹುಮತದಿಂದ 2.5 ಲಕ್ಷ ಓಟಿಂದ ನಾವು ಲೀಡ್ ತರ್ತೇವೆ ಅಂತ ಹೇಳಿ ನಾವು ನಮ್ಮ ಸಂತೋಷದಿಂದ ಹೇಳಕತ್ತೇವೆ. ಈಗ 10 ವರ್ಷದಿಂದ ನಾವು ಏನು ಕಂಡೇವೆ ಅಂದ್ರೆ, ಕಣ್ಣಾಗ ಮಣ್ಣು ಕಾಲಾಗ ಮುಳ್ಳು, ಇದ್ರ ಹೊರತು ಏನೂ ಇಲ್ಲ. ನಮ್ಗೆ ಅದು ಕೊಡ್ತೇನೆ ಯಾವುದೂ ಇಲ್ಲ. 15 ಲಕ್ಷನೂ ಇಲ್ಲ. ಗ್ಯಾಸ್ನೂ ಹೋತು. ದರವೊಂದು ರೇಟು ಸಕ್ರೆ, ಜೋಳ. ನಾವು ಕಾಯಿಪಲ್ಯ ತೊಗೊಂಡ್ರೆ ಟ್ಯಾಕ್ಸ್ ಕಟ್ಟಬೇಕು, ನಾವು ಕಾಯಿಪಲ್ಯ ತೊಗೊಂಡ್ರೆ GST ಕಟ್ಟಬೇಕು. ದರವೊಂದು GST. ಈಗ ಮುಂದೆ ಇಂಥ ಪರಿಸ್ಥಿತಿ ತರ್ತಾರೆ ಇವರು. ಟಾಯ್ಲೆಟ್ಗೆ ಹೋದ್ರೂ GST, ಒಂದಕ್ಕೆ ಹೋದ್ರೂ GST, ನಾವು ಎಲ್ಲೇ ಅಡ್ಡಿ ಆಡಿದ್ರು GST, ಸಂತಿಗೆ ಚೀಲ ಒಯ್ದ್ರೆ GST. ನೋಡ್ರಿ, ಕಾಂಗ್ರೆಸ್ಗೆ ಓಟ್ ಹಾಕ್ರಿ, ಕಾಂಗ್ರೆಸ್ ತಂಬರ್ರಿ. ಕಾಂಗ್ರೆಸ್ ಅದು ಬಡವರ ಸರ್ಕಾರ, ಬಡವರ ಕಾಂಗ್ರೆಸ್ಸು. ಇಂದಿರಾ ಗಾಂಧಿ, ನೆಹರು, ನಮ್ಮ ರಾಹುಲ್ ಗಾಂಧಿ ಎಲ್ಲರೂ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಎಲ್ಲರೂ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ನಮ್ಮ ಪ್ರಸಾದ್ ಅಪ್ಪಯ್ಯನವರು, ಈಗ ನಮ್ಮ ನಿಂತಂಥ ಕಸೂಟಿ ಅವರಿಗೆ ನಾವು ಪ್ರಚಂಡ ಬಹುಮತದಿಂದ ಗೆದ್ದು ತರ್ತೀವಿ ಅಂತೇಳಿ ಇನ್ನೊಂದು ಸಾರಿ ಹೇಳ್ತೇನೆ. 2 ಲಕ್ಷ ಮೀರಿ ನಾವು ಪ್ರಚಂಡ ಬಹುಮತದಿಂದ ಆರಿಸಿ ತಂದು ಕೊಡ್ತೀವಿ ಅಂತೇಳಿ ಇದು ಒಂದು ನನ್ನ ಆತ್ಮವಿಶ್ವಾಸದಿಂದ ಹೇಳ್ತೇನೆ ಕಾಂಗ್ರೆಸ್ ಪಕ್ಷಕ್ಕೆ. ಲೋಕಸಭಾ ಎಲೆಕ್ಷನ್ ತಾವು ಬಂದಿದೆ. ಆ ಎಲೆಕ್ಷನ್ನಲ್ಲಿ ಎಲ್ಲ ಚಾಲಕರು, ಹುಬ್ಬಳ್ಳಿ ಧಾರವಾಡ ಎಲ್ಲ ಆಟೋ ಚಾಲಕರು ನಾವು ಈ ಎಲೆಕ್ಷನನ್ನು ವೀಕ್ಷಣೆ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಧಾರವಾಡ ಜಿಲ್ಲಾ ಎಲ್ಲ ರೀತಿಯಿಂದ ಇಂಪ್ರೂವ್ಮೆಂಟ್ ಆಗಬೇಕು. ಕಾರ್ಮಿಕ ವರ್ಗನ ಮುಂದೆ ತರಬೇಕು, ಕಾರ್ಮಿಕ ವರ್ಗನ ಎತ್ತಿ ನೋಡಬೇಕು, ಜನವನ್ನು ನಿರ್ಮೂಲನೆ ಮಾಡಬೇಕು. ಅದಕ್ಕಾಗಿ ಇಂಥ ಬಡತನದಿಂದ ಇರುವಂಥ ಕಾಂಗ್ರೆಸ್ ಸರ್ಕಾರ ಒಳ್ಳೆಯದು ಮಾಡ್ತಾ ಇದೆ. ಇದೊಂದು ಬಡವರ ಪಕ್ಷ, ಎಲ್ಲರಿಗೂ ಒಳ್ಳೆಯದಾಕೈತಿ. ಈ ಸಲ ನಾವೆಲ್ಲರೂ ಕೂಡಿ ಎಲ್ಲರ ಒಮ್ಮತದಿಂದ ಈ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ವಿನೋದ್ ಅಸ್ಟಿಯನ್ನು ಆರಿಸ್ತಾರೋಣ ಅಂತ ಕೇಳ್ಕೊಳ್ತೀನಿ.